ಎಸ್, ಇವತ್ತು ನಾನು ತಿಳಿಸ್ಕೊಡ್ತಿರುವಂಥ ವಿಷಯ ಏನಪ್ಪ ಅಂದರೆ, ಇತ್ತೀಚೆಗೆ ನನಗೆ ತುಂಬ ಕ್ವಶನ್ಸ್ ಬಂದಿತ್ತು. ಒಂದು 10-15 ಕ್ವಶನ್ಸ್ ಬಂದಿತ್ತು. ಸೊ ಅದೇನಪ್ಪ ಕ್ವಶನ್ಸ್ ಅಂದರೆ, ಕಾಂಡೋಮ್ ಇಲ್ಲದೆ ಸೆಕ್ಸ್ ಮಾಡಿದ್ದೀವಿ, ಸೊ ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ತಿಳಿಸ್ಕೊಡಿ ಅಂತ ಹೇಳಿದ್ರಿ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಂಬರ್ 1 ಕ್ವಶನ್ ಏನಪ್ಪ ಅಂದರೆ ನನಗೆ ಒಂದು 10-12 ಕ್ವಶನ್ ಬಂದಿತ್ತಲ್ವ. ಸೊ ನಾನು ಅದರಲ್ಲಿ ಒಂದೇ ವಿಷಯದ ಬಗ್ಗೆ ಇರುವಂಥ ಒಂದು 3-4 ಕ್ವಶನ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಆನ್ಸರ್ ಮಾಡ್ತೀನಿ. ನಂಬರ್ 1 ಕ್ವಶನ್ ಏನಪ್ಪ ಅಂದರೆ, ನನಗೆ 24 ವರ್ಷ, ನಾನು 38 ಏಜ್ ಮಹಿಳೆಯ ಜೊತೆ ಸೆಕ್ಸ್ ಮಾಡಿದ್ದೀನಿ. ಆಕೆಗೆ ಹಸ್ಬೆಂಡ್ ಇಲ್ಲ, ಆಕೆ ವಿಧವೆ. ಸೊ ಆಕೆ ಫೋರ್ಸ್ ಮಾಡಿದ್ದಕ್ಕೆ ನಾನು ಅವ್ರ ಜೊತೆ ಸೆಕ್ಸ್ ಮಾಡಿದ್ದೀನಿ ವಿತೌಟ್ ಕಾಂಡೋಮ್. ಸೊ ಫಸ್ಟ್ ಟೈಮ್ ಅವ್ರು ಯಾರು ಅಂತ ಗೊತ್ತಿರಲಿಲ್ಲ. ಸೊ ಫೋರ್ಸ್ ಮಾಡಿದ್ರಿಂದ ನಾನು ಅವ್ರ ಜೊತೆ ಸೆಕ್ಸ್ ಮಾಡಿದ್ದೀನಿ, ಕಾಂಡೋಮ್ ಹಾಕ್ದೇನೆ ಅಂತ ಹೇಳಿದ್ರಿ. ಮತ್ತು ಅವರು ನನ್ನ ಜೊತೆ ಓರಲ್ ಸೆಕ್ಸ್ ಆ ಥರದ್ದು ಎಲ್ಲವುದು ಮಾಡಿದ್ದಾರೆ. ಏನು ಪ್ರಾಬ್ಲಮ್ ಆಗಲ್ಲ ಫ್ಯೂಚರಲ್ಲಿ. ಪುನಃ ನನ್ನನ್ನು ಸೆಕ್ಸ್ ಮಾಡೋದಕ್ಕೆ ಹಿಂಸೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರಿ. ಸೊ ಫಸ್ಟ್ ಆಫ್ ಆಲ್, ಕಾಂಡೋಮ್ನ ಏನಕ್ಕೆ ಯೂಸ್ ಮಾಡ್ತಾರೆ? ನೀವು ಕಾಂಡೋಮ್ ಇಲ್ಲದೆ ಸೆಕ್ಸ್ ಮಾಡಿದ್ರಿ ಅಂತ ಹೇಳಿದ್ರಿ ಅಲ್ವಾ. ಸೊ ಸೇಫ್ಟಿ ಇಲ್ಲದೆ ಯಾರೋ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದಾಗ ಹೇಗೆ ನೀವು ಅವ್ರ ಜೊತೆ ಸೆಕ್ಸ್ ಮಾಡೋದಕ್ಕೆ ಸಾಧ್ಯ ಅಲ್ವಾ? ಯಾರೋ ಗೊತ್ತಿಲ್ಲದೆ ಇರೋರ ಜೊತೆ ಕಾಂಡೋಮ್ ಹಾಕ್ದೆ ಹೇಗೆ ಸೆಕ್ಸ್ ಮಾಡೋದಕ್ಕೆ ಆಗತ್ತೆ? ಮತ್ತೆ ಕಾಂಡೋಮ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಓಕೆನಾ? ನಂಬರ್ 1 ಏನಪ್ಪ ಅಂದರೆ, ಯಾರು ಈಗ ಕಪಲ್ಸ್ ಇರ್ತಾರೆ ಅಂದರೆ ಮದುವೆ ಆಗಿರೋರು ಆಗಿರ್ಬೋದು, ಇಲ್ಲ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಯಾರಾದರೂ ಆಗಿರ್ಬೋದು, ಯಾರಿಗೆ ಮಕ್ಕಳು ಬೇಡ ಅನಿಸುತ್ತೆ, ಸೊ ಅಂಥವರು ಕಾಂಡೋಮ್ನ ಯೂಸ್ ಮಾಡ್ತಾರೆ. ಮತ್ತು ಸೆಕೆಂಡ್ 1 ಏನಪ್ಪ ಅಂದರೆ, ಹೀಗೆ ನೀವು ಕ್ವಶನ್ ಕೇಳಿದ್ರಿ ಅಲ್ವಾ, ಯಾರೋ ಈಗ ಅವ್ರ ಬಗ್ಗೆ ಏನೂ ನಮಗೆ ಗೊತ್ತೇ ಇಲ್ಲ, ಸೊ ಅವ್ರ ಜೊತೆ ಸೆಕ್ಸ್ ಮಾಡ್ತಿದ್ದೀವಿ ಅನ್ನೋ ಟೈಮಲ್ಲಿ ಕಾಂಡೋಮ್ನ ಯೂಸ್ ಮಾಡಬೇಕು. ಏನಕ್ಕೆ ಅಂದರೆ, ಅವ್ರಿಗೆ ಯಾವುದೇ ರೀತಿ ಸೆಕ್ಷುವಲ್ ಇನ್ಫೆಕ್ಷನ್ಸ್ ಇದ್ದರೆ ನಮಗೆ ಬರಬಾರ್ದು ಅನ್ನೋ ರೀಸನ್ಗೆ ಕಾಂಡೋಮ್ನ ಯೂಸ್ ಮಾಡ್ತಾ ಇದ್ದಾರೆ. ನನ್ನ ದೂರದ ರಿಲೇಟಿವ್ ಅವರು. ಸೊ ಅವ್ರ ಜೊತೆ ನಾನು ಸೆಕ್ಸ್ ಮಾಡಿದ್ದೀನಿ ಕಾಂಡೋಮ್ ಇಲ್ಲದೇನೆ. ನನಗೆ ಫ್ಯೂಚರಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಮತ್ತು ಮದುವೆ ಆದರೆ ಮುಂದಕ್ಕೆ ಏನಾದರೂ ಮದುವೆ ಆದಮೇಲೂ ನನಗೇನಾದ್ರು ಪ್ರಾಬ್ಲಮ್ ಆಗುತ್ತಾ ನನ್ನ ವೈಫ್ಗೆ ಅಂತ ಕೇಳಿದ್ರಿ. ಸೊ ಅವ್ರು ನಿಮಗೆ ರಿಲೇಟಿವ್ ಏನೋ ಅದು ಯಾವುದು ನನಗೆ ಗೊತ್ತಿಲ್ಲ. ಕಾಂಡೋಮ್ ಇಲ್ಲದೆ ಸೆಕ್ಸ್ ಮಾಡಿರೋವಂಥದ್ದು ನಿಮ್ಮ ತಪ್ಪು. ಅದು ನೀವು ಮದುವೆ ಆಗದೆ ಇದ್ದರೂ ಮದುವೆ ಆದ್ರೂ ಅವ್ರಿಗೂ ಏನಾದರೂ ಇನ್ಫೆಕ್ಷನ್ಸ್ ಇದ್ದರೆ ನಿಮಗೂ ಬರೋವಂಥ ಚಾನ್ಸಸ್ ಇರುತ್ತೆ. ನಾನು ನನ್ನ ಗರ್ಲ್ ಫ್ರೆಂಡ್ ಜೊತೆ ವಿತೌಟ್ ಕಾಂಡೋಮ್ ಸೆಕ್ಸ್ ಮಾಡಿದ್ದೀನಿ. ಬಟ್ ಏನಂದರೆ, ನಾನು ವೀರ್ಯಸ್ಖಲನ ಮಾಡಿಲ್ಲ ಒಳಗಡೆ ನಾನು ತೆಗ್ದಿದ್ದೀನಿ ಅಂತ ಹೇಳಿದ್ರು. ಸೊ ಏನಂದರೆ, ಈಗ ನೀವು ಯಾವಾಗ ಗಂಡು ಹೆಣ್ಣು ಸೆಕ್ಸ್ ಮಾಡೋದಕ್ಕೆ ರೆಡಿ ಆಗ್ತೀರಿ ಅಂಥ ಟೈಮಲ್ಲಿ ನೀವು ಎಕ್ಸೈಟ್ಮೆಂಟಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ, ನಿಮ್ಮ ಶಿಶ್ನ ಏನು ನಿಮಿರುವಿಕೆ ಆಗಿರುತ್ತೆ, ಸೊ ಆ ಟೈಮಲ್ಲಿ ನಿಮ್ಮ ಶಿಶ್ನದಿಂದ ಲೈಟಾಗಿ ಜೆಲ್ ಟೈಪ್ ಬರ್ತಾ ಇರುತ್ತೆ, ಓಕೆನಾ? ಸೊ ನೀವು ಆಮೇಲೆ ಔಟ್ ಮಾಡಲಿಲ್ಲ, ನಾನು ಹೊರಗಡೆ ತೆಗೆದೆ ಅಂತ ಅಂದರೆ, ಹೊರಗಡೆ ತೆಗೆದ್ರು ಔಟ್ ಮಾಡಿದ್ರು ನೀವು ಫಸ್ಟ್ ಟೈಮ್ ಮಾಡೋವಾಗ ಏನು ಅದು ಜೆಲ್ ಟೈಪ್ ಇರುತ್ತೆ ಅಲ್ವಾ, ಸೊ ಅದರಲ್ಲೂ ಸಮ್ ಟೈಮ್ಸ್ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದಾಗಿತ್ತು ನನ್ನ ವಿಡಿಯೋ. ಯಾರೋ ಏನೋ ಹೇಳಿದ್ರು, ಯಾರೋ ಫೋರ್ಸ್ ಮಾಡಿದ್ರು ಅಂತ ದಯವಿಟ್ಟು ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದಾಗ ಕಾಂಡೋಮ್ ಇಲ್ಲದೆ ಸೆಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಇರೋದು ಒಂದು ಲೈಫ್ ಅಲ್ವಾ, ಅದನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ ನಿಮ್ಮ ಕೈಯಾರ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು.